जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 13 ಮೇ ಶ್ರೀ ಮಹಾರಾಜರ ಪ್ರವಚನ, ನಮ್ಮನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ನಮ್ಮನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ನಮ್ಮನ್ನು ಅಂದರೆ ಯಾರಪ್ಪ? ನಾವು ಅಂದರೆ ಯಾರು? ಈ ದೇಹ, ಈ ಮನಸ್ಸು, ಈ ಬುದ್ಧಿ, ಈ ಇಂದ್ರಿಯಗಳನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ನಾವಿಲ್ಲಿ ಏತಕ್ಕಾಗಿ ಬಂದಿದ್ದೀವಿ? ಪರಮಾರ್ಥಕ್ಕೆ. ನಾವು ಪರಮಾರ್ಥಕ್ಕೆ ಯಾಕೆ ಬಂದಿದ್ದೀವಿ? ಕಂಪ್ಲೇಂಟ್ ಮಾಡೋಕ್ಕಲ್ಲ, ಸಿಟ್ಟು ಮಾಡಲಿಕ್ಕಲ್ಲ, ಇನ್ನೊಬ್ಬರ ಮೇಲೆ ದೋಷ ಹೊರಿಸ್ಲಿಕ್ಕಲ್ಲ. ನನ್ನ ಸ್ವಸ್ವರೂಪ ಏನು ಅಂತ ತಿಳ್ಕೊಳ್ಳಿಕ್ಕೆ, ನರಜನ್ಮ ಏತಕ್ಕಾಗಿ ಪ್ರಾಪ್ತಿಯಾಗಿದೆ ಅನ್ನೋಕ್ಕೆ, ನಾನು ಭಗವಂತನವನಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ, ಆ ಮಟ್ಟದಲ್ಲಿ ನಾವು ತಿಳುವಳಿಕೆ ಬರಬೇಕು. ಅಂದರೆ ಯಾರು ಸುಧಾರಿಸ್ಕೋಬೇಕಿಲ್ಲಿ? ಬೇರೆಯವರಲ್ಲ, ಗಂಡ ಮಕ್ಕಳು ಆಪ್ತೆಷ್ಟು ಸುಧಾರಿಸೋದಲ್ಲ. ನಾನು, ನನ್ನ ದೇಹ, ನನ್ನ ಇಂದ್ರಿಯ, ಶರೀರ ಸುದೃಢಬೇಕು ಸಾಧನೆ ಮಾಡಲಿಕ್ಕೆ. ಅದಕ್ಕೆ ನನ್ನ ದೇಹವನ್ನು ಸುಧಾರಿಸ್ಕೊಳ್ಬೇಕು. ಮನಸ್ಸಿನಲ್ಲಿ ಹೇಳ್ತಾ ಇರುವ ಕೆಟ್ಟ ವಿಕಾರಗಳಿಗೆ ನಿಯಂತ್ರಣ ಹಾಕಬೇಕು ಅಂದರೆ ಗುರುಗಳು ಸಾಧನೆ ಕೊಟ್ಟಿದ್ದಲ್ಲಿ ತೊಡಗಬೇಕು. ಬುದ್ಧಿ ಭೇದರಹಿತವಾಗಿ, ಭೇದ ಮಾಡ್ದಲೇ ಎಲ್ಲರನ್ನೂ ಸಮಾವಿಷ್ಟ ಮಾಡ್ಕೋಬೇಕು ಅಂದರೆ ಯಾರು ಪ್ರಯತ್ನ ಮಾಡಬೇಕು? ನಾವು. ನಮ್ಮನ್ನು ನಾವು ಸುಧಾರಿಸ್ಕೊಳ್ಳಬೇಕು. ಪರಮಾರ್ಥದ ಮೊದಲನೇ ಮೆಟ್ಲು ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ, ಆ ದಿಶೆಯಲ್ಲಿ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಏನೂ ಮಾಡದೇ ಇರುವುದು ಅಂದರೆ ನಾವು ಏನಾದರೂ ಮಾಡುತ್ತಾ ಇರುತ್ತೇವೆ ಅಥವಾ ನಮಗೆ ಏನಾದರೂ ಮಾಡುವುದು ಇರುತ್ತದೆ ಎಂದು ಅನಿಸುವುದು ಇರುವುದು ನಿಜವಾಗಿ ಪರಮಾರ್ಥವಾಗಿರುತ್ತದೆ. ಪರಮಾರ್ಥದಲ್ಲಿ ಅನ್ಲರ್ನಿಂಗ್ ಎವ್ರಿಥಿಂಗ್. ಇಲ್ಲಿ ತನಕ ನಾನು ಏನೇನು ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನೋ, ನಾನು ಉಪಾಧಿಗಳನ್ನು ಹಚ್ಕೊಂಡು ನಾನು ಡಿಗ್ರಿ ಹಾಸಿಲ್ ಮಾಡಿದ್ದೀನಿ, ಪ್ರೊಫೆಷ್ನಲ್ ಇದ್ದೀನಿ, ಹೋಮ್ ಮೇಕರ್ ಇದ್ದೀನಿ, ನಾನು ಸಾಧಕಿ ಇದ್ದೀನಿ, ಆದಿದ್ದೀನಿ, ಮೋಟಿವೇಶ್ನಲ್ ಸ್ಪೀಕರ್ ಇದ್ದೀನಿ, ಏನಿದ್ದೀನಿ ಅಂತ ನಾನು ಏನೇನು ಹಚ್ಕೊಂಡಿದ್ದೀನೋ ಅದೆಲ್ಲವೂ ಅನ್ಲರ್ನಿಂಗ್ ಮಾಡುವುದು. ಅಥವಾ ಗುರುನಾಥ ಸಿಕ್ಕದ ಮೇಲೂ ನಾನು ಇನ್ನೇನಾದ್ರು ಮಾಡಬೇಕು ಅನ್ನೋದು ಸರ್ವತಾ ಮಿಥ್ಯ ಆಗಿರುತ್ತದೆ. ಇದೆಲ್ಲ ಬಿಡುವುದೇ ಪರಮಾರ್ಥವಾಗಿರುತ್ತದೆ. ಪರಮಾರ್ಥ ಅಂದರೆ ಏನು? ಎವ್ರಿಥಿಂಗ್ ಡ್ರಾಪಿಂಗ್ ಈಸ್ ಪರಮ ಅರ್ಥ. ದೇಹದಿಂದ ಮನಸ್ಸಿನಿಂದ ಒಂದೇ ಸಮನೆ ದೃಢಪಡಿಸುವುದೇ ನಮಗೆ ಅಭಿಮಾನವಾಗಿರುತ್ತದೆ. ನಾನು ಮಾಡುತ್ತಾ ಇದ್ದೀನಿ ಅಭಿಮಾನ. ದೇಹದಿಂದ ಹಾಗೂ ಮನಸ್ಸಿನಿಂದ ಎರಡರಿಂದ ಅಭಿಮಾನ. ಯಾಕೆ? ದೃಢಪಡಿಸ್ತಾ ಇದ್ದೀನಿ. ನಾನು ಮಾಡಿದೆ ನೋಡ್ರಿ, 40 ಜನಕ್ಕೆ ನಾನು ಭಕ್ರಿ ಮಾಡ್ತೀನಿ ದಿವಸ, ಯಾರೂ ನನಗೆ ಸಹಾಯ ಮಾಡೋದಿಲ್ಲ. ಯಾಕೆ ಹೇಳ್ತಿದ್ದೀವಿ? ದೇಹದಿಂದ ಮಾಡ್ತಿದ್ದೀನಿ ಅನ್ನೋ ಅಭಿಮಾನ. ಮನಸ್ಸು ಹೇಳುತ್ತೆ ನಿನಗೆಷ್ಟು ಮಾಡೋದು ಸಾಮರ್ಥ್ಯ ಉಂಟು, ಹೇಳು ಎಲ್ಲರಿಗೂ ಅಂತ. ಅವ್ರು ಯಾರು ಸಹಾಯ ಮಾಡೋದಿಲ್ಲ, ಹೇಳುವ ಅದನ್ನು. ಅದಕ್ಕೆ ಒಂದೇ ಸಮ ದೃಢಪಡಿಸ್ತಿರುತ್ತೆ. ರೆಸ್ಟ್ಲೆಸ್ ಆಗಿ ಅಭಿಮಾನ ಅನ್ನುತ್ತಾ ಇರುತ್ತೆ. ನಮಗೆ ಅಭ್ಯಾಸವಾಗಿರುತ್ತದೆ. ದೃಢಪಡಿಸೋದು ನಮಗೆ ಅಭ್ಯಾಸ. ಅದು ದೇಹವನ್ನು ಸುಮ್ಮನೆ ಕೂಡಿಸುವುದು ಕಠಿಣವಿರುತ್ತದೆ. ಮನಸ್ಸನ್ನು ಸುಮ್ಮನೆ ಕೂಡಿಸಿರುವುದು ಅದಕ್ಕಿಂತಲೂ ಕಠಿಣವಿರುತ್ತದೆ. ಹಾಗೂ ದೇಹದಿಂದ ಕರ್ಮ ಮಾಡುತ್ತಾ ಇರುವಾಗ ಮನಸ್ಸನ್ನು ಸುಮ್ಮನೆ ಕೂಡಿಸುವುದು ಅತ್ಯಂತ ಕಠಿಣವಾಗಿರುತ್ತದೆ. ದೇಹವನ್ನು ಸುಮ್ಮನೆ ಕೂಡಿಸಪ್ಪ, ನೋ ಆ್ಯಕ್ಷನ್ಸ್, ಕಠಿಣ. ಮನಸ್ಸನ್ನು ಸುಮ್ಮನೆ ಕೂಡಪ್ಪ, ನೀನೇನು ಮಾತಾಡಬೇಡ, ಒಳಗಿಂದ ಏನೂ ಮಾತಾಡಬೇಡ, ಪ್ರತಿಕ್ರಿಯೆ ಕೊಡಬೇಡ. ಇಲ್ಲ ರೀ, ಅದು ಹೆಂಗೆ ಸಾಧ್ಯ? ಆಗೋದಿಲ್ಲ. ದೇಹ ಕೆಲಸ ಮಾಡ್ತಾ ಇದೆ, ಆದರೆ ಮನಸ್ಸನ್ನು ಸುಮ್ಮನೆ ಕೂಡಿಸಪ್ಪ. ಒಂದು ರಂಗೋಲಿ ಹಾಕ್ತಾಯಿದ್ದೀನಿ, ಒಂದು ಬಟ್ಟೆ ಮಷೀನಿಗೆ ಹಾಕ್ತಾಯಿದ್ದೀನಿ, ಅಥವಾ ಅಡುಗೆ ಮಾಡ್ತಾಯಿದ್ದೀನಿ, ಭಕ್ರಿ ಮಾಡ್ತಿದ್ದೀನಿ, ಚಪಾತಿ ಮಾಡ್ತೀನಿ. ಸುಮ್ಮನೆ ಕೂಡಿಸಪ್ಪ ಮನಸ್ಸನ್ನು. ಅಲ್ಲಿ ಸುಮ್ಮನೆ ಕೂಡೋದಿಲ್ಲ. ಯಾರ್ದೋ ವಿಚಾರ ಬರುತ್ತೆ, ಯಾರ್ದೋ ವಿಚಾರ ಮಾಡ್ತಾ ಹಿಂಗೆ ಆ ಸೌಟು ಗುರಾಡಿಸ್ತಾ ಇನ್ನೊಬ್ಬರನ್ನ ಬೈಕೋತ ಮನಸ್ಸು ಬೈತಾಯಿದೆ. ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತಿದ್ದೆ. ಸುಮ್ಮನೆ ಕೂಡಿಸು, ಅತ್ಯಂತ ಕಠಿಣವಾಗಿರುತ್ತದೆ ಅಂತ ಮಹಾರಾಜರು ಹೇಳ್ತಾರೆ. ಮನಸ್ಸಿಗೆ ನಿಜವಾಗಿಯೂ ನೆಮ್ಮದಿ ಬೇಕಾಗುತ್ತದೆ.
ಆದರೆ ಅದನ್ನು ಸಂಪಾದಿಸುವುದಕ್ಕಾಗಿ ಸಾಧನೆ ಅಂದರೆ ಪ್ರಯತ್ನ ಮಾಡುವುದು ಅವಶ್ಯವಿರುತ್ತದೆ. ಪ್ರಯತ್ನ ಅಂದರೆ ಸಾಧನೆ ಮಾಡುವುದು. ಈಗ ನಾವು ಹೋಗ್ತೀವಿ ನಮ್ಮ ಕಂಪ್ಲೇಂಟ್ಸ್ನ ತಗೊಂಡು ಗುರು ಹತ್ರ. ಗುರುಗೆ ಗೊತ್ತಿದೆ ಯಾರು ಮಾತಾಡ್ತಿದ್ದಾರೆ, ಮನಸ್ಸು ಮಾತಾಡ್ತಿರೋದು. ಧಡಪಡಿಸುವ ಮನಸ್ಸು, ರೆಸ್ಟ್ಲೆಸ್ ಮೈಂಡ್ ಈಸ್ ಸ್ಪೀಕಿಂಗ್. ಸೊ ಹಿ ವಿಲ್ ಟೆಲ್, ಕಮ್ ಬಾಬು ಬಚ್ಚು ಕಮ್ ಹಿಯರ್, ಏನು ಮಾಡಪ್ಪ ನೀನು, ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು. ಅದಕ್ಕೆ ಅವ್ರು ಏನು ಮಾಡ್ತಾರೆ, 5,000 ಜಪ ಮಾಡು, ಪಾರಾಯಣ 48 ದಿವಸ ಮಾಡು, ಅನುಷ್ಠಾನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಇಷ್ಟು ಬಾರಿ ಹನುಮಾನ ಚಾಲೀಸ ಅಥವಾ ಇನ್ನೊಂದು ಸ್ತೋತ್ರವನ್ನು ಹೇಳು. ಯಾಕಪ್ಪ ಇದನ್ನೆಲ್ಲ ಕೊಡ್ತಾರೆ, ಮನಸ್ಸಿಗೆ ಒಂದು ಕಡೆ ಕೂಡಿಸುವ ಅಭ್ಯಾಸವನ್ನು ಮಾಡಿಸ್ತಾರೆ ಫಸ್ಟ್ ಅವರು. ದೇಹನ ಒಂದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಮಾಡಬೇಕು, ಅವಾಗ ಅದರ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಂದೇ ಜಾಗದಲ್ಲಿ ಕೂಡುವ ಫಸ್ಟು ಅಭ್ಯಾಸ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ವಲ್ಲ ಅವ್ರ ಮಾತು. ಅದಕ್ಕೆ ಹಿಂಗೆ ತಿನ್ಸೋ ಬದಲು ಊಟನ ಹಿಂಗೆ ತಿನ್ನಿಸ್ತಾರೆ ಅವ್ರು ನಮಗೆ. ಹೋಗಿ ಕೂತ್ಕೋ ಒಂದು ಜಾಗದಲ್ಲಿ, ದೇಹ ಕೂಡುತ್ತೆ, ಮನಸ್ಸು ಕೂತಿರೋದಿಲ್ಲ, ಆದರೂ ಮನಸ್ಸು ಹೇಳ್ತಾ ಇರ್ತೇವೆ ಬಡ 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 ಜೋರಾಗೆ, ಜಯ ಹನುಮಾನ ಜ್ಞಾನ ಗುಣಸಾಗರ್ ಜಯ ಕಪಿಸ್ತೀವಿ ಲೋಕ ಹೇಳ್ಕೊತಿರತ್ತೆ ಅದು. ಅದು ಹೇಳೋದ್ರಿಂದ ಏನು ಮಾಡಿಸ್ತಾರೆ, ಫಸ್ಟು ಮನಸ್ಸಿಗೆ ಚಲನವನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ. ಧ್ಯಾನ ಮಾಡು, ಮೆಡಿಟೇಷನ್ ಮಾಡು, 20 ನಿಮಿಷ ಅಭ್ಯಾಸ ಮಾಡಿಸ್ತಾರೆ. ಯಾಕೆಂದರೆ ಮನಸ್ಸು ಚಂಚಲ ಇದೆ. ಅದ್ರ ಕುರಿತಾಗಿ ಪ್ರಶ್ನೆ ಕೇಳ್ದ ಅರ್ಜುನ, ಅಲ್ಲಪ್ಪ ಕೃಷ್ಣ ನೀನಂತೂ ಹೇಳ್ತಿ ಹಿಂಗೆ ಮಾಡು ಅಂತ, ಆದರೆ ನನ್ನ ಮನಸ್ಸು ಚಂಚಲ, ಏನು ಮಾಡಲಿ? ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ದ, ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಪಾರ್ಥ, ಅಸಂಶಯಂ, ಸಂಶಯವೇ ಇಲ್ಲ, ಮನಸ್ಸು ಅಷ್ಟು ಚಂಚಲ ಇದೆ. ಆದರೆ ಅದಕ್ಕೆ ಹಿಡಿದು ಕಟ್ಟಿ ಅಭ್ಯಾಸ ಬಲದಿಂದ ಮಾಡಲೇ, ಆಗ್ರಹಪೂರ್ವಕವಾಗಿ ಮಾಡಲೇಬೇಕು ಅನ್ನೋದನ್ನು ಬೋಧನೆ ಮಾಡ್ದ. ಆವಾಗ ಅರ್ಜುನನಿಗೆ ಅರ್ಥ ಆಯಿತು. ಮನಸ್ಸಿನ ನೆಮ್ಮದಿ ಕೆಡುವುದಕ್ಕೆ 3 ಕಾರಣವಿರುತ್ತದೆ. ಮಹಾರಾಜರು ಹೇಳ್ತಾರೆ, ದೇರ್ ಆರ್ 3 ರೀಸನ್ಸ್ ಫಾರ್ ಯುವರ್ ಮೈಂಡ್ ಟು ಗೆಟ್ ಡಿಸ್ಟರ್ಬ್ಡ್, ಪರ್ಟರ್ಬ್ಡ್ ಆರ್ ಡಿಪ್ರೆಷನ್ಗೆ ಹೋಗೋಕ್ಕೆ, ಆಂಗ್ಸೈಟಿ ಉದ್ವೇಗ ಹೋಗಲಿಕ್ಕೆ 3 ಕಾರಣ ಉಂಟು. ಏನಪ್ಪ? 1, ನಮ್ಮ ಇಚ್ಛೆಯ ವಿರುದ್ಧ ಘಟನೆ ನಡೆಯುವುದು. 2, ನಮ್ಮ ಜೀವನದಲ್ಲಿ ಹಿಂದೆ ನಡೆದ ಉತ್ತಮ ಕೆಟ್ಟ ಕರ್ಮಗಳ ಸ್ಮರಣೆಯಾಗುವುದು. 3, ನಾಳಿನ ಚಿಂತೆ ಹತ್ತುವುದು. मन के बिगड़ने का 3 कारण श्री महाराज जी बताते. 1, मेरी इच्छा के विरुद्ध घटना होगी, मैंने सवेरे उठ के ऐसा कुछ सोचा, ऐसा होना चाहिए, मैंने यानी मन ने, लेकिन आगे वाले सामने वाली पार्टी ने उसका विरोध कर दिया, नहीं मैं ऐसा नहीं करूँगा या करूँगी, तो मन का बैलेंस बिगड़ गया, वो पर्टर्ब्ड हो गया, हिल गया, उसको गुस्सा आ गया, मन को ईगो हर्ट हो गया, पहला कारण. दूसरा, पिछले घटना के कोई पास्ट का अच्छा घटना है या बुरा घटना हुआ है, उसको याद करते रहने का, रोते रहने का या हंसते रहने का. थर्ड कारण है कि कल की चिंता, कल क्या होगा मेरा. अरे भाई, जिसने लाया है पृथ्वी पर उसको पता है चिड़िया को 10 दाने देगा, तो मेरा ख्याल रखने के लिए लाया है परमात्मा ने, तो ख्याल भी वही रखेगा. ये मन भूल जाता है. तो 3 कारण है जिसकी वजह से मन का बैलेंस बिगड़ जाएगा. ಪ್ರತಿಯೊಬ್ಬರು ತಮ್ಮ ಇಚ್ಛೆಯಂತೆ ಆಗಬೇಕು ಎಂದು ಅನ್ನುತ್ತಾರೆ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ಹೇಗೆ ನಡೆಯುತ್ತದೆ? ಪ್ರಶ್ನೆ. हर कोई सोचता है कि मेरी इच्छा के हिसाब से, मैं अगर मेरे घर में सोचूंगी, सामने वाला मेरा पार्टी जो भी होगा, पति है, बेटी है, बेटा है, दूसरे लोग हैं, घर के अंदर जो भी रहेगा, वो सोचेगा मेरे हिसाब से चलेगा. तो वहाँ 2 बर्तन टकराएंगे तो टन टन होगा. दोनों में से एक को स्टेप बैक करना ही पड़ेगा ना. जो स्टेप बैक करेगा वो छोटा नहीं हो जाएगा. उस सिचुएशन को संभालने में उसको कहते हैं चाणक्य है वो. He is skilled to handle the situations and the emotions. If you step back, you don't lose the battle. In fact, you win the battle. आंतरिक बैटल को हम जीत जाते हैं. हमारा मन की शांति बिगड़ती नहीं है. हारने में कोई बुराई नहीं है, उल्टा हारने से हमारी जीत है. कहाँ? आंतरिक जीत है. महाराज कहते हैं, ನಿಮ್ಮ इच्छೆಯ ವಿರುದ್ಧ घटನೆಗಳು ನಡೆದೇ ನಡೆಯುತ್ತದೆ. आपकी इच्छा के विरुद्ध ही काम होगा. क्यों? ये परमात्मा का ही काम है. हर बार तुम जीत नहीं सकते. तुम्हारी इच्छा के विरुद्ध होगा, तुम उसको अपनाओ, एक्सेप्ट इट. मैंने आपको 4 बातें सुनाई. बॉल फेंका तो बॉल तो वापस ग्रेविटेशनल फोर्स से वापस मेरे पास आएगा ना. ऐसे मैंने किया, फेंका तो वापस आएगा. मेरे 4 बात का जो फोर्स था वो ज़्यादा नहीं था, लेकिन वो बॉल वापस आते वक्त वहाँ से 8, आपने 8 भेजा मेरे को मैसेज, तो क्या हो जाएगा, मेरे को हिल जाएगा इधर से अंदर से. 4 मैसेज का पावर ज़्यादा नहीं था, 8 मैसेज का पावर ज़्यादा था. क्यों? मैंने बोल दिया आपको, लेकिन आप मेरे को वापस दोगे, ऐसा मैं अपनाती नहीं हूँ. एक्सेप्टेंस नहीं है.
उसकी वजह से क्या होता है, मन की परिस्थिति बिगड़ जाती है. ಆದ್ದರಿಂದ ಮನಸ್ಸಿನ ನೆಮ್ಮದಿ ಕೆಡದೇ ಇರಲಿಕ್ಕೆ ನಮ್ಮ ಇಚ್ಛೆಗಳನ್ನು ಬಿಟ್ಟು ಬಿಡಬೇಕು. हमारी इच्छा को छोड़ दो, कुछ फर्क नहीं पड़ता है, ये सब कुछ पाके इधर ही छोड़ के जाना है, तो काय को इच्छा करने का, उसने मेरा बात मानना है करके. ಇಂಥದೊಂದು ವಸ್ತು ಪ್ರಾಪ್ತವಾಗಬೇಕೆಂದ ಬುದ್ಧಿಯನ್ನು ಹೊಂದಬಾರದು. ऐसा मुझे चाहिए ही चाहिए, ये चाहने से कुछ होने वाला नहीं, क्योंकि सब यहीं छोड़ के जाना है. आपके पिताजी ने प्रॉपर्टी बनाई, माँ ने ढेर सारा गहना पहन लिया था, फ़ोटो में भी देखा है हमने, हमारे घर में साथ में थे, लेकिन मरते वक्त तो कुछ भी साथ में लेके नहीं गए. तो फिर मेरी इच्छा होना चाहिए, ये फाइटिंग क्यों? सारा उम्र फाइटिंग में निकल जाएगा तो एक दूसरे से प्यार से बात करने का टाइम ही निकल जाएगा. जब वेंटिलेटर है, मुंह के अंदर इंजेक्शन, आपको दर्द हो रहा है, तब किसका बात सुनने का इच्छा लगता है? कोई बात मत करो बाबा, बस मेरे को अकेला छोड़ दो. तो जिंदगी जिया क्या? नहीं, जिंदगी जिया ही नहीं. जिंदगी जिंदा दिली का नाम है, मुर्दा दिल क्या खाक जिया करते हैं. ऐसा हमको एक पोएम था 6th या 7th स्टैंडर्ड में. जिंदगी जिंदा दिली का नाम है. लिव योर लाइफ 100% जॉयफुली. सीरियस नहीं है लाइफ. उसने ये बोल दिया, इसको बोल रहा है वो चमड़े को बोलने दो ना, इसको नहीं बोल रहा है अंदर वाले को. उसका बात सीरियसली मत लो हर बात को. ಹವ್ಯಾಸ ಬಿಡಬೇಕು, ಜಗತ್ತಿನ ಆಸೆ ಬಿಡಬೇಕು. ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ಅನ್ನಬೇಕು ಅಂತ ಇರಬೇಕು. ನಿತ್ಯವಾಗ್ಲೂ ಕ್ಷಣ ಕ್ಷಣಕ್ಕೂ ರಾಮ, ಅಪ್ಪ ನೀ ಮಾಡಿದ್ಯಪ್ಪ, ಅಪ್ಪ ನೀ ಮಾಡಿದ್ಯಪ್ಪ, ನೀನು ಅಡುಗೆ ಮಾಡಿಸ್ತೀಯಪ್ಪ, ನೀ ತಿಂಡಿ ತಿನ್ನಿಸ್ದ್ಯಪ್ಪ, ನೀನು ಅಡುಗೆ ಮಾಡುವ ಶಕ್ತಿ ಕೊಟ್ಟಿಯಪ್ಪ, ನೀನೊಂದು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡ್ತಿರೋ ನೀನೇ. ರಾಮ ರಾಮ, ನೀವು ಯಾರ ಹೆಸರು ತಗೋತೀರೋ ಅವ್ರದ್ದು. ಪ್ರತಿಯೊಂದು ಕಾರ್ಯವನ್ನು ರಾಮನೇ ಮಾಡುತ್ತಾ ಇರುತ್ತಾನೆ ಎಂದು ಅನ್ನುವುದೇನೆಂದರೆ ಭಗವಂತನ ಖಂಡ ಅನುಸಂಧಾನದಲ್ಲಿ ಇದ್ದಂತೆ. ಅವಾಗ ನಾನು 5,000 ಜಪ ಮಾಡೋದಿಲ್ಲ, ಅವಾಗ ನಂದು ಲಕ್ಷಾಂತರ ಜಪ ಆಗೋಗುತ್ತೆ. ಎಲ್ಲ ಪ್ರತಿ ಕ್ಷಣಕ್ಕೂ ಅವನನ್ನೇ ನೆನೆಸ್ಕೋತೀನಪ್ಪ. ಸದ್ಗುರುನಾಥ, ನೀನು ಈ ಶಕ್ತಿ ಕೊಟ್ಟಿರೋದಕ್ಕೆ ಹೇಳಿಸ್ತಾ ಇದೆಯಾ, ನೀನು ಈ ಶಕ್ತಿ ಕೊಟ್ಟಿರೋದಕ್ಕೆ ಈ ಕೆಲಸ ಮಾಡ್ತೀನಿ, ನೀನು ಈ ಶಕ್ತಿ ಕೊಟ್ಟಿರೋದಕ್ಕೆ ಧ್ಯಾನ ಮಾಡಿಸ್ತೀನಿ, ನೀನು ಈ ಶಕ್ತಿ ಕೊಟ್ಟಿರೋದಕ್ಕೆ ಸತ್ಸಂಗ ಮಾಡಿಸೋಕ್ಕೆ ಒಂದು ಶಕ್ತಿ ಕೊಟ್ಟಿರೋದಕ್ಕೆ, ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿರೋದಕ್ಕೆ, ಅದು ಅಖಂಡ ಅನುಸಂಧಾನ. ಕ್ಷಣ ಕ್ಷಣಕ್ಕೂ ನೀನು 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 ಇದ್ದಾಗ ನಾನು 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 ಬಿದ್ದೋಗ್ತಾ ಹೋಗುತ್ತೆ. ಪ್ರಯತ್ನ ಅದು ಖಂಡಿತವಾಗಲೂ ಆಗತ್ತೆ, ಸಾಧ್ಯ ಉಂಟು. ನಾವು ನಮ್ಮ ಅಹಂಭಾವವು ನಿಜವಾಗಿಯೂ ಎಷ್ಟು ಆಳ ಹೋಗಿರುತ್ತದೆ ನೋಡಿರಿ. ನಮ್ಮ ಅಹಂಭಾವವು ನಿಜವಾಗಿಯೂ ಎಷ್ಟು ಆಳ ಹೋಗಿರುತ್ತದೆ ನೋಡಿರಿ. ಎದುರಿಗೆ ಕಾಣುತ್ತಾ ಇರುವ ವಿಷಯದ ಕಡೆಗೆ ತಿಳಿದೂ ಕೂಡ ಅಲಕ್ಷ್ಯ ಮಾಡಿ ನಾವು ನಮ್ಮ ದೋಷದ ಹೊರೆಯನ್ನು ಯಾವುದೇ ಅನುಮಾನವಿಲ್ಲದೆ ಎರಡನೆಯವರ ಮೇಲೆ ಹಾಕುತ್ತೇವೆ. ಅವರಿವರ ಸಹವಾಸದಿಂದಲೇ ನಮ್ಮ ಮಗನು ಕೆಟ್ಟಿರುತ್ತಾನೆ ಎಂದು ಅನ್ನುತ್ತೇವೆ ಹೊರತು ನಮ್ಮ ಮಗನೇ ಯೋಗ್ಯವಿಲ್ಲ ಎಂದು ಅನ್ನುವುದಿಲ್ಲ. ಇದು ನಮ್ಮ ಅನುಭವ. ನಾವು ಯಾವತ್ತೂ ನಮ್ಮ ಮಗಳು ಕೆಟ್ಟೋಳಿದ್ದಾಳೆ ಅಂತ ಹೇಳೋದಿಲ್ಲ. ಇನ್ನೊಬ್ಬರು ಮಕ್ಕಳದಿಂದ ನಮ್ಮ ಮಗ ಕೆಟ್ಟು ಹೋದಾರಿ, ಇನ್ನೊಬ್ಬರು ಮಗಳು ಸೊಸೆ ಬಂದು ಅವಳಿಂದ ನನ್ನ ಮಗ ಕೆಟ್ಟು ಹೋದಾರಿ ಅಂತಾನೆ ನಾವು ಅನ್ನುತ್ತೇವೆ. ಯಾಕೆಂದರೆ ಇದು ಅಹಂಭಾವ ಅಂತಾರೆ ಮಹಾರಾಜರು. ಹಾಗೆ ಅನ್ನಲು ನಾಚಿಕೆ ಅನಿಸುತ್ತದೆ. ನಾಚಿಕೆ ಅನಿಸುತ್ತೆ ನನ್ನ ಮಗ ಕೆಟ್ಟೋನಿದ್ದಾನೆ ಅಂತ ಹೇಳ್ಕೋಬೇಕು ಅಂದರೆ. ಆದ್ದರಿಂದ ಮತ್ತೊಬ್ಬರ ಮಕ್ಕಳಿಗೆ ನಾವು ಅಯೋಗ್ಯವೆನ್ನುತ್ತೇವೆ. ನಮ್ಮ ಮಗನು ನಮ್ಮ ಕಣ್ಮುಂದೆಯೇ ಕೆಟ್ಟ ಜನರ ಸಹವಾಸದಿಂದ ಇಷ್ಟು ಕೆಡುತ್ತಾನೆ ಅಂದ ಮೇಲೆ ಸಹವಾಸದ ಪರಿಣಾಮವು ಎಷ್ಟು ಇರಬಹುದು? ಸಹವಾಸದಿಂದ ಪರಿಣಾಮವು ಎಷ್ಟಿರಬಹುದು? ಸಹವಾಸದ ಪರಿಣಾಮವು ಇಷ್ಟು ಪ್ರಭಾವಶಾಲಿ ಎಂದ ಮೇಲೆ ಸಂತರ ಸಹವಾಸದಲ್ಲಿ ಇದ್ದಾಗ ನಮ್ಮ ಸುಧಾರಣೆಯು ಏಕೆ ತಾನೇ ಕಂಡುಬರುವುದಿಲ್ಲ? ಸಹವಾಸದ ಇಷ್ಟು ಪರಿಣಾಮ ಆಗತ್ತೆ ಅಂದಮೇಲೆ, ನಮ್ಮ ಮಗ ಕೆಡ್ತಾನೆ ಅಂದಮೇಲೆ ಇನ್ನೊಬ್ಬರ ಸಹವಾಸದಿಂದ ದೋಷ ಕೊಡ್ತೀವಿ. ಹಂಗಂದ್ರೆ ಮೇಲೆ ಸಂತರ ಸಂಗತಿ ಮಾಡಿದಾಗ ನಾವು ಯಾಕೆ ಸುಧಾರಿಸಿಲ್ಲ? ಇಲ್ಲಿ ತನಕ ಪರಿಣಾಮ ಯಾಕೆ ಕಂಡು ಬರ್ತಾ ಇಲ್ಲ ನಮ್ಮ ಜೀವನದಲ್ಲಿ? ಸಂತ ಸಂಗತಿಯಿಂದ ನಾವು ನಿಶ್ಚಿತವಾಗಿಯೂ ಸುಧಾರಿಸಬೇಕು. ಡೆಫಿನೆಟ್ಲಿ ವಿ ಶುಡ್ ಗೆಟ್ ಟ್ರಾನ್ಸ್ಫಾರ್ಮ್ಡ್. ಆದರೆ ಹಾಗೆ ಕಂಡುಬರುವುದಿಲ್ಲ. ಅಂದಮೇಲೆ ಎಲ್ಲಿ ತಪ್ಪುತ್ತಿದ್ದೇವೆ? ಇದಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಪ್ರಯತ್ನವೇ ಮಾಡುವುದಿಲ್ಲ. ಬರುವುದಕ್ಕಾಗಿ ಪ್ರಯತ್ನ ನಮಗೆ ಎಲ್ಲವೂ ತಿಳಿಯುತ್ತದೆ, ಆದರೆ ಪ್ರಯತ್ನ ಮಾಡಲು ಆಗುವುದಿಲ್ಲ. ಇದೇ ಕಾರಣ ನಾವು ಹೇಳೋದು ಸತ್ಸಂಗದಲ್ಲಿ, ತಿಳಿಯತ್ರಿ ಎಲ್ಲ, ಆದರೆ ಅರೋಗೆಂಟ್ ಮನಸ್ಸು ನಾನು ಬದಲಾಗೋದಿಲ್ಲ, ನೀವೇನು ಬೇಕಾದ್ರೆ ಹೇಳ್ಕೊತೀರಿ, ನಾನು ಬದಲಾಗೋದಿಲ್ಲ ಅನ್ನತ್ತೆ. ಇದರಿಂದ ನಾವು ಗುರು ಹತ್ರ ಹೋಗು, ನಮ್ಮ ಸುಧಾರಣೆ ಆಗಲ್ಲ. ಅವ್ನು ಹೇಳಿದ್ದು ಯಾವ ಸಾಧನೆಯೂ ಮಾಡಲ್ಲ. ಕೇಳ್ಕೊತೀವಿ ಬರ್ತೀವಿ, ಕೇಳ್ಕೊತೀವಿ ಬರ್ತೀವಿ, ಹೀಗೆ ಜನ್ಮಾಂತರದಲ್ಲೂ ಹಾಗೆ ಒಂದು ಜನ್ಮ ಬರುತ್ತೆ ನಿಜವಾಗಿಯೂ. ಆವಾಗ ನಾನು ಹೆಲ್ಪ್ಲೆಸ್ ಇದ್ದೀನಿ ಅಂತ ಗೊತ್ತಾಗ ಗುರುಗೆ ಶರಣು ಹೋಗುತ್ತೇವೆ. ಅಲ್ಲಿವರೆಗೂ ನಮಗೆ ಕಾಯ್ತಾನೆ, ಅವನೇನು ಬಿಡೋದಿಲ್ಲ ನಮ್ಮನ್ನು.
ಆದ್ದರಿಂದ ನಾವು ಅಲ್ಲ ಎಲ್ಲಿ ಹೋಯ್ತಪ್ಪ, ಪ್ರಯತ್ನ ಮಾಡುವುದು ಆಗುವುದಿಲ್ಲ. ದುರ್ಯೋಧನ ಹೇಳ್ದ ಕೃಷ್ಣನಿಗೆ, ಕೃಷ್ಣ ನೀ ಹೇಳೋದೆಲ್ಲವೂ ಸತ್ಯ ಕಣಪ್ಪ, ಆದರೆ ಏನು ಮಾಡಲಿ, ನನ್ನ ಮನಸ್ಸು ಒಪ್ಕೋತಾ ಇಲ್ಲ ನಿನ್ನ ಮಾತು ಒಪ್ಕೊಳ್ಳಿಕ್ಕೆ. ಮುಂದಾಗಿದ್ದು ಯುದ್ಧ ಗೊತ್ತು, ಯುದ್ಧದಲ್ಲಿ ಸತ್ತು ಹೋದ. ನಮ್ಮದು ಹೀಗೆ ಪರಿಸ್ಥಿತಿ. ಗುರು ಹೇಳಿದ ಮಾತು ಒಪ್ಕೊಳ್ಳಿಲ್ಲ ಅಂದರೆ ಈ ಜೀವನದ ಚಕ್ರದಲ್ಲಿ ಸಿಕ್ಕಾಕೊಂಡು ನೊಂದು ಬೆಂದು ಕಡೆಗೆ ಒಂದು ದಿವಸ ಇದೆ ನಾನು ನನ್ನದ್ರಲ್ಲಿ ಸತ್ತು ಹೋಗ್ತೀವಿ. ಮತ್ತು ಇದನ್ನೇ ಶರೀರ ತೊಗೊಂಡು ಇನ್ನೊಂದು ಶರೀರ ತೊಗೊಂಡು ಬರ್ತೀವಿ ಅಷ್ಟೇ. ಇವತ್ತು ಗ್ರೀನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ನಾಳೆ ಪಿಂಕ್ ಡ್ರೆಸ್ ಹಾಕ್ಕೋಬೋದು. ಹಾಗೆ ಇವತ್ತು ಬಿಳಿ ಶರೀರ ಇದೆ, ನಾಳೆ ಕರಿ ಶರೀರ ತೊಗೊಂಡು ಇದನ್ನೇ ಅನುಭವಿಸ್ಲಿಕ್ಕೆ ನಾವು ಬರಬೇಕಾಗತ್ತೆ. ವಾಸನೆಯ ಜಾಳಿಗೆಯಿಂದ ಹೊರಗೆ ಬರುವುದಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಾನೇ ಇರುವುದಿಲ್ಲ. ಆದ್ದರಿಂದ ನಾವು ವಾಸನೆಯಲ್ಲಿಯೇ ಹುಟ್ಟು ಬರುತ್ತೇವೆ ಹಾಗೂ ವಾಸನೆಯಲ್ಲಿಯೇ ನಮ್ಮ ಅಂತ್ಯವಾಗುತ್ತದೆ. ಇಚ್ಛೆಯಿಂದ ಜನ್ಮ ತಗೊಂಡಿದ್ದೀವಿ, ಇಚ್ಛೆಯಲ್ಲೇ ಮರಣ ಆಗೋಗುತ್ತೆ. ಯಾವುದು ಸದಿಚ್ಛೆ ಇಲ್ಲ ನಮಗೆ. ಇದಕ್ಕಾಗಿ ಒಂದೇ ಒಂದು ನಿಶ್ಚಿತ ಉಪಾಯವೇನೆಂದರೆ ಇರುತ್ತದೆ. ಅದೇನೆಂದರೆ ನಾವು ಅನನ್ಯ ಭಾವದಿಂದ ಭಗವಂತನಿಗೆ ಶರಣು ಹೋಗಬೇಕು. ರಾಮ, ನಿನ್ನ ಹೊರತು ಇದರಿಂದ ನನ್ನ ಬಿಡುಗಡೆ ಇಲ್ಲ. ನೀನು ಇಟ್ಟದ್ರಲ್ಲಿಯೇ ನಾನು ಆನಂದ ಹೊಂದುತ್ತೇನೆ. ನನಗೆ ನಿನ್ನ ಪ್ರೇಮವನ್ನೂ ಕೊಡು ಎಂದು ಕಳಕಳಿಯಿಂದ ರಾಮನಿಗೆ ಪ್ರಾರ್ಥಿಸಬೇಕು ಹಾಗೂ ಹೃದಯದಲ್ಲಿ ಅವನ ನಾಮವಿರಬೇಕು. ಆ ಉದಾರ ಪರಮಾತ್ಮನು ನಿಮ್ಮ ಮೇಲೆ ಕೃಪೆ ಮಾಡದೆ ಇರಲಾರನು ಎಂಬ ವಿಶ್ವಾಸ ಹೊಂದಬೇಕು. ಕೃಪೆ ಮಾಡೇ ಮಾಡ್ತಾನಪ್ಪ, ಮಾಡ್ತೇ ಕಣಪ್ಪ, ಖಂಡಿತವಾಗಿಯೂ ಮಾಡ್ತಿಂದ ಅನನ್ಯ ಭಾವದಿಂದ ಪ್ರಾರ್ಥನೆ ಮಾಡಬೇಕು. ಇಂದಿನ ಬೋಧವಚನ, ವಾಸನೆಯನ್ನು ನಾಶ ಮಾಡಲು ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ. ಪ್ರತಿ ಕ್ಷಣದಲ್ಲೂ ಇಚ್ಛಾ ಎದ್ದಾಗ ಪರಮಾತ್ಮ ನಿನ್ನಿಚ್ಛೆಯೇ ನಡೀಲಿ, ನಿನ್ನಿಚ್ಛೆಯೇ ನನ್ನಿಚ್ಛೆ ಅಂತ ಒಪ್ಕೊಂಡು ಅವನ ಅಧಿಷ್ಠಾನ ಅಂದರೆ ಹಿ ಶುಡ್ ಬಿ ಹೆಡ್, ನಾನು ಕೆಳಗಿರಬೇಕು. ಆವಾಗ ಏನಾಗುತ್ತೆ, ಆ ಇಚ್ಛಾ ವಾಸನ ಎಲ್ಲ ಮರಣ ಹೊಂದಿ ನಾವು ಭಗವಂತನಲ್ಲಿ ಒಂದಾಗಲಿಕ್ಕೆ ಸಾಧ್ಯತೆ ಉಂಟು. ನೀವು ಎಲ್ಲರೂ ಸೇರಿ ಆ ಭಗವಂತನ ಮೊರೆ ಹೊಕ್ಕೋಣ, ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ಸಂಸಾರ ಎಂಬ ಜಾಳ್ಗೆಯಿಂದ ನನ್ನನ್ನು ನಾನು ಬಿಡಿಸ್ಕೋತೀನಿ ಅನ್ನೋ ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ಈ ಮನಸ್ಸು ಅಷ್ಟು ಬಲಿಷ್ಠ ಇಲ್ಲ ಒಂದೇ ಮಾತಲ್ಲಿ ಟಕ್ಕಂತ ಮಾತು ಕೇಳಲಿಕ್ಕೆ. ಅದಕ್ಕೆ ನೀನೇ ಕೃಪೆ ಮಾಡಪ್ಪ. ನಾನು ಅನನ್ಯ ಭಾವದಿಂದ ನಿನಗೆ ಶರಣು ಬಂದಿದ್ದೀನಿ. ಸದಾಕಾಲ ನಿನ್ನ ನಾಮದ ಸ್ಮರಣೆಯನ್ನು ಮಾಡುತ್ತೇನೆ. ಎಲ್ಲ ನಿನ್ನ ಇಚ್ಛೆ ಮಾತ್ರದಿಂದ ನಡೀತಾ ಇದೆ ಅಂತ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಇದೇ ಜನ್ಮದಲ್ಲಿ ಅವನನ್ನು ಪಡ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.